ಧರ್ಮಸ್ಥಳದ ಸುತ್ತಮುತ್ತ ಕಳೆದ 15-20 ವರ್ಷಗಳಲ್ಲಿ ನಡೆದಿದೆ ಅನ್ನಲಾದ ಕೊಲೆ, ಅತ್ಯಾಚಾರ, ಮಹಿಳೆಯರ ಮೇಲೆ ಕೊಲೆ, ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅದು ಸೌಜನ್ಯ, ಪದ್ಮಲತಾ, ವೇದಾವತಿ ಎಲ್ಲವನ್ನು ಒಳಗೊಂಡಂತೆ ಅತ್ಯಾಚಾರ ನಡೆದಿದೆ, ಕೊಲೆಗಳು ನಡೆದಿದ್ದಾವೆ, ಹೂತು ಹಾಕಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಭೀಮಾ ಎನ್ನುವ ವ್ಯಕ್ತಿ ಕೊಟ್ಟ ದೂರಿನ ಆಧಾರದಲ್ಲಿ SIT ರಚನೆ ಆಯಿತು. SIT ತನಿಖೆ ಶುರು ಮಾಡಿ ಆ ಭೀಮಾ ಎನ್ನುವ ವ್ಯಕ್ತಿ ತೋರಿಸಿದ ಜಾಗದಲ್ಲೆಲ್ಲ ಅಗಿತಾ ಹೋದ್ರು. ಕೆಲವು ಕಡೆ ಸಿಕ್ಕಿದೆ, ಕೆಲವು ಕಡೆ ಸಿಕ್ಕಿಲ್ಲ. ಈ ರೀತಿಯಾಗಿ ವರದಿಗಳು ಬರ್ತಾ ಇದಾವೆ. ಇದೆಲ್ಲದರ ಜೊತೆಗೆ ಏನೂ ಸಿಗ್ತಾ ಇಲ್ಲ ಎನ್ನುವ ಕಾರಣಕ್ಕೆ SIT ತನಿಖೆಯನ್ನೇ ನಿಲ್ಲಿಸಬೇಕು ಎನ್ನುವಂತಹ ಮಾತುಗಳನ್ನ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕಿಂತ ಅಪಾಯಕಾರಿಯಾಗಿ ಕಾಣ್ತಿರುವಂತಹದ್ದು ಸರ್ಕಾರದಲ್ಲಿರುವಂತಹ ಸಚಿವರು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಮಂತ್ರಿಗಳಾಗಿರ್ಬೋದು, ಅವರು ಸಹ ಒಂದು ಧರ್ಮಸ್ಥಳ ಕ್ಷೇತ್ರದ ವಕ್ತಾರರಂತೆ ಮಾತನಾಡ್ತಿರೋದು ಬಹಳ ಆತಂಕಕಾರಿಯಾಗಿರುವಂತಹದ್ದು. ಮತ್ತು ಅವರು ಷಡ್ಯಂತ್ರ ನಡೀತಾ ಇದೆ, ಏನ್ ಹೇಳಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಉಪಮುಖ್ಯಮಂತ್ರಿಗಳು ಹೇರುವಂತಹದ್ದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅದಕ್ಕೆ ದನಿಗೂಡಿಸಿರುವಂತಹದ್ದು. ಹೌದು, ಏನೋ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಎನ್ನುವಂತ ಮಾತುಗಳಿದಾವಲ್ಲ, ಅವರು ಸರ್ಕಾರವೇ ರಚಿಸಿದ SIT ವಿರುದ್ಧ ಅವ್ರು ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ SITಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವಂತಾಗುತ್ತೆ. ಇದು ಬಹಳ ಅಪಾಯಕಾರಿ. ಒಬ್ಬ ಸಚಿವರಾಗಿ ಅವ್ರಿಗೊಂದು ಜವಾಬ್ದಾರಿ ಇರಬೇಕಾಗುತ್ತೆ. ಅದು ಉಪಮುಖ್ಯಮಂತ್ರಿಗಳಾಗಿ ಅವ್ರಿಗೊಂದು ಜವಾಬ್ದಾರಿ ಇರಬೇಕಾಗುತ್ತೆ. ತಮ್ಮದೇ ಸರ್ಕಾರ SIT ರಚನೆ ಮಾಡಿದೆ. ಆ SITಗೆ ಒಂದು ಗೌರವ ಕೊಡಬೇಕು, ಅವರ ಕಾರ್ಯಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು, ಮತ್ತೆ ಯಾವುದೇ ಅಡೆತಡೆ ಬರದಂತೆ ನೋಡ್ಕೊಳ್ಬೇಕು ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಅವರ ನೈತಿಕತೆಯನ್ನೇ ಕುಗ್ಗಿಸುವಂತ ಮಾತಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ನಾವು ಪದೇ ಪದೇ ಹೇಳಬೇಕಾಗುತ್ತೆ. ಮತ್ತೆ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಮಾತಾಡಬೇಕಾಗುತ್ತೆ. ಅವ್ರು ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ನಾಳೆ ಸೋಮವಾರ ಇದ್ರ ಬಗ್ಗೆ ಒಂದು ವಿವರಣೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಿವರಣೆಗಳು SITಯನ್ನು ಮುಚ್ಚಿಸುವ ರೀತಿಯಲ್ಲಿ ಇರ್ತವೆ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಇದು ನಿಜವಾದ್ರೆ ಇದು ಕಳವಳಕಾರಿಯಾಗಿದೆ. ಮತ್ತೆ ಇಲ್ಲಿ ಎಲ್ಲಿಯೂ ಯಾರನ್ನು ನಿರ್ದಿಷ್ಟ ವ್ಯಕ್ತಿಗಳನ್ನು ಹೆಸರಿಸಿ ಬಿಟ್ಟು ಮಾತಾಡ್ತಿಲ್ಲ. ಅವರು ಬಂದಿರುವಂತಹ ಆರೋಪಗಳನ್ನು ಕುರಿತಂತೆ ಮಾತನಾಡ್ತಿದ್ದಾರೆ. ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಆರ್ಟಿಕಲ್ 14 ಏನ್ ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತೆ ಎಲ್ಲರಿಗೂ ಸಮಾನವಾದ ಕಾನೂನಿದೆ ಅನ್ನುವಂತಹ ಏನೊಂದು ಆರ್ಟಿಕಲ್ 14 ಹೇಳುತ್ತೆ. ಅದರ ಪ್ರಕಾರ ತನಿಖೆ ಆಗಬೇಕು. ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ ಅಂತ ಹೇಳ್ಬಿಟ್ಟು ಒಂದು ನೈತಿಕತೆ ಮತ್ತು ಪ್ರಜಾಪ್ರಭುತ್ವದ ಆಶೆಯಲ್ಲಿ ನಡೀತಿರುವಂತದ್ದು. ಆದ್ರೆ ಅದರ SIT ನೈತಿಕತೆಯನ್ನೇ ಕುಗ್ಗಿಸುವಂತದ್ದು ಮತ್ತು ತಪ್ಪುದಾರಿಗೆಳೆಯುವಂತ ಜನರನ್ನು ತಪ್ಪುದಾರಿಗಳಂತೆ ಕೆಲಸ ಮಾಡ್ತಾರೆ. ಮತ್ತೆ ಇದಕ್ಕೆ ಬಿಜೆಪಿ ಸಹ ಇದೇ ರೀತಿ ಮಾಡ್ತಾ ಇದೆ. ಬಾಯಿಗೆ ಸಿಕ್ಕಂಗೆ ತನಗೆ ತೋಚಿದಂತೆ ಮಾತನಾಡ್ತಾ ಇದ್ದಾರೆ. ನಿರ್ದಿಷ್ಟ ಧರ್ಮಕ್ಷೇತ್ರದ ಪರವಾಗಿ ಒಂದು ಅದರ ವಕ್ತಾರ ಅಂತ ಮಾತಾಡ್ತಾ ಇದ್ದಾರೆ. ತಮಗೆ ತಾವೇ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದು ಕೂಡ ಖಂಡನೀಯ. ಎಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಸೆಕ್ಯುಲರಿಸಂ ಅಂತಂದ್ರೆ ಪ್ರಭುತ್ವ ಮತ್ತು ರಿಲಿಜಿಯನ್, ಸ್ಟೇಟ್ ಅಂಡ್ ರಿಲಿಜಿಯನ್ ಬೇರೆ ಬೇರೆ. ಸೆಕ್ಯುಲರಿಸಂ ಅನ್ನು ತತ್ವ ಅಂತಂದ್ರೆ ರಿಲಿಜಿಯನ್ ಮತ್ತು ಸ್ಟೇಟ್ ಬೇರೆ ಬೇರೆ ಆಗಿರಬೇಕು. ಸ್ಟೇಟ್ ಧರ್ಮದ ಜೊತೆಗೆ ಅಥವಾ ಧರ್ಮದ ಸಂಬಂಧಿಸಿದ ಯಾವುದೇ ಸಂಸ್ಥೆಗಳ ಜೊತೆಗೆ ಒಡನಾಡಬಾರದು, ಅದರ ವಕ್ತಾರತೆ ಮಾತಾಡದ ಅನ್ನುವಂತ ಮಾತಿದೆ. ಆದ್ರೆ ಇಲ್ಲಿ ಆತರ ಕಾಣಿಸ್ತಾ ಇಲ್ಲ. ಆಡಳಿತದಲ್ಲಿರುವಂತಹ ಸಚಿವರು, ಶಾಸಕರು ಆ ಧರ್ಮಸ್ಥಳ ಕ್ಷೇತ್ರದ ನಿರ್ದಿಷ್ಟ ಸಂಸ್ಥೆಯ ಜೊತೆಗೆ ಅದರ ಪರವಾಗಿ ಮಾತಾಡ್ತಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಇದು ಮತ್ತೆ ಹೇಳ್ತಾ ಇದೆ, ಇದು SIT ತನಿಖೆಗೆ ನೈತಿಕತೆಯನ್ನ ಕುಗ್ಗಿಸುತ್ತೆ ಮತ್ತು ಅವರನ್ನು ಹಾದಿ ತಪ್ಪಿಸುವಂತಹ ಸಾಧ್ಯತೆಗಳಿದಾವೆ. ಎಲ್ಲಾ ಕಾರಣಗಳಿಗಾಗಿ ನಾವು ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೂ SIT ತನಿಖೆಯನ್ನ ನಿಲ್ಲಿಸಬಾರದು, ಅದು ಮುಂದುವರಿಸಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.